ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ MP ಮುದಾಳೆ. ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಭಾಳಷ್ಟು ರೀತಿಗಳಿಂದ ವೈರಲ್ ಆಗ್ತಾ ಇದೆ. ಆ ಸುದ್ದಿ ಬಗ್ಗೆ ಒಂದಿಷ್ಟು ನಾವು ಚರ್ಚೆ ಮಾಡಲಿಕ್ಕೆ ಸಮಯವಾಣಿಯ ಸಂಪಾದಕರಾದ ತುಕಾರಾಮ್ ಗೌರಿ ಅವರು ನಮ್ಮ ಜೊತೆಲಿದ್ದಾರೆ. ಅವರಿಗೂ ಕೂಡ ನಮ್ಮ ಸುದ್ದಿವಾಹಿನಿ ಪರವಾಗಿ ಸ್ವಾಗತ ಬಯಸ್ತಾ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ನಮ್ಮ ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಲವೀಶ್ ಒಡಿ ಅವರು 105 ಜನ PDOಗಳ ವಿರುದ್ಧ ಒಂದು ನೋಟಿಸನ್ನು ತೆಗಿತಾರೆ. ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವರು ಮನೆಯಲ್ಲೇ ಕೂತ್ಕೊಂಡು ಬಯೋಮೆಟ್ರಿಕ್ ಓದ್ತಾ ಇದ್ದಾರೆ ಇನ್ನೊಂದು ಮಾತು ಇವತ್ತು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಖಾಸಗಿ ಚಾನೆಲ್ಗಳಲ್ಲಿ ಕೂಡ ಸುದ್ದಿ ಪ್ರಸಾರವಾಗ್ತದೆ. ಹೇಗೆ ಅನ್ನಿಸ್ತಾ ಇದೆ ಸರ್ ಇದು ಯಾವಾಗೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಲವೀಶ್ ಒಡಿ ಅವರು ಇಷ್ಟು ಯಾಕೆ ತಡೆ ಮಾಡಿದವರು ಅಂತಕ್ಕಂಥದ್ದು ಒಂದು ಅನುಮಾನ. ಇವ್ರು ಹೋಗಿ ಸುಮಾರು 1 ವರ್ಷ 1.5 ವರ್ಷ ಆಯ್ತು ಅಲ್ಲಿ ಹೋಗಿ. ಇಷ್ಟು ಯಾಕೆ ತಡ ಆಯ್ತು? ಅವಾಗೇ ಮಾಡ್ಬೋದಿತ್ತಲ್ಲ, ಯಾಕೆ ಇವ್ರ ಗಮನಕ್ಕೆ ಬರ್ಲಿಲ್ಲೇನು ಇಷ್ಟು ದಿವಸ? ಅಥವಾ ಯಾವ್ದಾದ್ರು ಒಂದು ಒತ್ತಡಕ್ಕೆ ಇವರು ಮಣಿದಾರ? ಇದು ಅವಾಗೇ ಮಾಡ್ಬೋದಿತ್ತು, ಬಟ್ ಇವಾಗಾದ್ರೂ ಮಾಡಿದ್ದಾರೆ. ನೋಡೋಣ ಮುಂದಿನ ಬೆಳವಣಿಗೆ ಏನಾಗ್ತದೆ ಅಂತಕ್ಕಂಥದ್ದು. ಈಗ ಆ ವಿಚಾರಗಳನ್ನು ನಾವು ತೆಗೆದುಕೊಂಡು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಈಗ ಅವರಿಗೆ ಒಬ್ಬ PDO ಅವರಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕನಿಷ್ಠ ಇಲ್ಲಾಂದ್ರೆ 1 ಲಕ್ಷ ಪೇಮೆಂಟ್ ಇರುತ್ತೆ, ಹೆಚ್ಚು ಕಮ್ಮಿ. ಹೌದು. ಅವರು 1 ಲಕ್ಷ ಪೇಮೆಂಟ್ ತಗೊಂಡು ಮನೇಲೆ ಕೂತ್ಕೊಂಡು ಬಯೋಮೆಟ್ರಿಕ್ ಓದ್ತಾನೆ ಅವ್ರು ಕಂಡುಹಿಡಿದಾರೆ. ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು 185 ಗ್ರಾಮ ಪಂಚಾಯತ್ಗಳಿದ್ದಾವೆ. ಈಗಾಗಲೇ ಒಂದು 4-5 ಪಂಚಾಯತ್ಗಳನ್ನು ಮಹಾನಗರ ಪಾಲಿಕೆಗೆ ಹೋಗಿದ್ದಾವೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಸುಮಾರು 170-75 ಜನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಕೂಡ ಯಾವುದೇ ಒಂದು ಪಂಚಾಯತಿಗೆ ಹೋದರೆ, ಇವತ್ತು ನಾವು ಯಾವುದೋ ಒಂದು ಹಳ್ಳಿಗೆ ಹೋದರೆ ಆ PDO ಸಿಗೋದಿಲ್ಲ. ಏನೋ ಒಂದು ಕೆಲಸದಲ್ಲಿ ಹೋಗಿದ್ದೀವಿ, ಮೀಟಿಂಗ್ ಇತ್ತು, CS ಅವ್ರು ಕರೆದಿರು ಅಂತ ಹೇಳ್ತಾರೆ. ಇವರು ಹಾಗೆ ಇಲ್ಲಿ ನಂಬಲ್ಲಿ ಕೂಡ ನಡೀತಾ ಇದೆನಾ ಅಂತಕ್ಕಂಥ ಒಂದಷ್ಟು ನಮಗೆ ಗುಮಾನೆ. ಖಂಡಿತ ಇಡೀ ರಾಜ್ಯದಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಇದು. ಯಾದಗಿರಿ ಒಂದೇ ಅಲ್ಲ, ಬೀದರ್ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಇದು. ಇದು ಯಾಕಂತಂದಾಗ ಅಲ್ಲಿರ್ತಕ್ಕಂಥ ಉನ್ನತ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಆಗಲಿ ಅಥವಾ CO ಆಗಲಿ, ಇಂಥ ಕೆಲಸಗಳಿಗೆ ಆಸ್ಪದ ಮಾಡಿ ಕೊಡ್ತಕ್ಕಂಥದ್ದೇ ಇವರು. ಉದಾಹರಣೆಗೆ ಹೇಳ್ಬೇಕಾಯ್ತು ಅಂತಂದ್ರ, ಕಟ್ಟುನಿಟ್ಟಿನ ಆದೇಶ ಇದೆ ಸರ್ಕಾರದ. ಸರ್ಕಾರಿ ಕಚೇರಿಗಳಲ್ಲಿ ಚಲನವಲನ ಪುಸ್ತಕವನ್ನ ಕಡ್ಡಾಯವಾಗಿ ಎಲ್ಲಾ ಅಧಿಕಾರಿಗಳು ಅದರಲ್ಲಿ ನೀವು ಮುಂಜಾನೆ ಬಂದ ತಕ್ಷಣ ಕಚೇರಿಯಿಂದ ಹೊರಗ ಆಫೀಸ್ ಮುಗಿಯೋ ಒಳಗಾಗಿ ಏನೆಲ್ಲ ನೀವು ಯಾಕಡೆ ಹೋಗ್ತೀರಿ ಯಾಕಡೆ ಬರ್ತೀರಿ ಅದರಲ್ಲಿ ನಮೂದು ಮಾಡಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಆದೇಶ ಇದೆ. ಇಲ್ಲಿ ಯಾವುದೇ PDO ಮಾಡಿ ನಮ್ಮ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ. ಅಲ್ಲ, ಮತ್ತೆ ನೀವು ಒಂದು CO ಆಗಿ ನೀವೇನ್ ಕೆಲಸ ಮಾಡಿದಿರಿ ಇಷ್ಟು ದಿವಸ? ಬಯೋಮೆಟ್ರಿಕ್ ತಮ್ಮ ಒಂದೇ ಹಿಡ್ಕೊಂಡು ಕುಂತಾಗ ಆಗಲ್ಲ. ಅವ್ರ ನಗದು ಪುಸ್ತಕ ವಹಿ ನೋಡ್ಬೇಕು, ಅಲ್ಲಿರ್ತಕ್ಕಂಥ ಚಲನವಲನ ಪುಸ್ತಕ ನೋಡ್ಬೇಕು, ಸರ್ಕಾರದ ಆದೇಶ ಏನೇನಿದೆ ಅದ್ರ ಪ್ರಕಾರ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರ, ಅದ್ರ ಕಡೆ ಯಾಕೆ ಗಮನ ಕೊಡ್ತಾ ಇಲ್ಲ? ಬರೀ ಬಯೋಮೆಟ್ರಿಕ್ ಅಂತೇಳಿ ಒಂದ್ ಹಿಡ್ಕೊಂಡು ಇವತ್ತು ನೀವೇನು ಹೈಲೈಟ್ ಮಾಡ್ತಾ ಇದ್ದೀರ, ಅದು ಒಳ್ಳೆ ಸುದ್ದಿ, ನಾವು ಅದಕ್ಕೆ ಅಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದೇ 1 ವರ್ಷ ಕೆಳಗಡೆ ಚಲನವಲನ ವಹಿಗಳ ನೀವು ಸರ್ಪ್ರೈಸ್ ವಿಸಿಟ್ ಕೊಟ್ಟ ಆ ಪಂಚಾಯತ್ಗಳಿಗೆ ಆ ಪುಸ್ತಕಗಳನ್ನ ಯಾಕೆ ನೀವು ಇದರಲ್ಲಿ ನಮೂದು ಮಾಡ್ತಾ ಇಲ್ಲ, ನೀವು ಹೋಗ್ತಕ್ಕಂಥ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಅಂತೇಳಿ ನೀವು ಒಂದ್ ವೇಳೆ ಅಲ್ಲಿ ತಮ್ಮ ಅಧಿಕಾರವನ್ನ ಸರಿಯಾಗಿ ಉಪಯೋಗ ಮಾಡಿದ್ದಾಗ ಈ ಕೆಲಸ ಇವತ್ತು ಆಗ್ತಾ ಇರ್ಲಿಲ್ಲ ಏನೋ ಅಂತೇಳಿ ನನ್ಗೆ ಅನ್ನಿಸ್ತಾ ಇದೆ. ಈಗ 105 ಜನ PDOಗಳಿಗೆ ಸೋಕಸ್ ನೋಟಿಸ್ ಕೊಟ್ಟಿದ್ದಾರೆ. ಈಗ ಹೌದು. ಈಗ ಅವರು ನಾವು ಕೆಲಸಕ್ಕೆ ಬಂದಿದೀವಿ ಅಂತ ಹೇಳಿ ಕೊಡ್ಬೋದಲ್ಲ ಉತ್ತರ? ಸೋಕಸ್ ನೋಟಿಸ್ ಇದೆ, ಸಸ್ಪೆಂಡ್ ಅಂತೂ ಇಲ್ಲ. ಹೌದು. ಒಂದ್ ಕಡೆಯಿಂದ ಅವ್ರು ಹೇಳ್ತಾರ ಬಟ್ಟ ಬಯಲು ಮಾಡಿದೀವಿ ಅಂತ ಹೇಳ್ತಾರೆ, ಅವ್ರು ಕಳ್ಳಾಟನ ಗುರ್ತಿದೀವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವ್ರಿಗೆ ಸಸ್ಪೆಂಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಕೇವಲ ಸೋಕಸ್ ನೋಟಿಸ್ ಕೊಟ್ಟಿದ್ದಾರೆ. ಈಗ PDO ಹೇಳ್ಬೋದು, ನೀವೇ ಕರೆದ್ರಿ, ನೀವೇ ಹೇಳಿದೀವಿ, ನೀವೇ ಹೇಳ್ಕೊಂಡು ನಾವು ಹೋಗಿದ್ದೀವಿ, ಇವಾಗ ಕರೆದ್ರು, ಅಲ್ಲಿಗೆ ಬಂದಿದ್ದೀವಿ, ಮತ್ತೊಂದು ಮೀಟಿಂಗ್ ಇತ್ತು ಅಲ್ಲಿಗೆ ಹೋಗಿದ್ದೀವಿ ಅಂತ ಹೇಳ್ಬೋದು ಅವರು. ಆದ್ರೆ ಪ್ರತಿದಿನ ಕೂಡ ಕೆಲಸಕ್ಕೆ ಹೋಗೋರು ಅಂತ ಕೆಲಸ ಮಾಡ್ತಾ ಇದ್ರು ಅಂತ ಒಂದು ಗುಮಾನಿ ಎದ್ದಿದೆ. ಆ ತರದ ನಮ್ಮ PDOಗಳು ಇಲ್ಲೂ ಕೂಡ ಬೀದರ್ ಇರ್ಬೋದೇನೋ? ಇದ್ದಾರೆ, ಖಂಡಿತ ಇದ್ದಾರೆ. ಬೀದರ್ ಅಲ್ಲಿ ಕೂಡ ಇದ್ದಾರೆ. ಇಲ್ಲಿರ್ತಕ್ಕಂಥ ನಮ್ಮ CO ಅವರು ಏನ್ ಗಿರೀಶ್ ಬದೋಲಿ ಅವರು ಇದ್ದಾರೆ,
ಅವ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂತಂದ್ರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿಯೇ ಈ ರೀತಿ ಕೆಲಸ ನಡೀತಾ ಇದೆ ಅಂದಾಗ ನಮ್ಮ ಜಿಲ್ಲೆಯಲ್ಲಿ ಯಾಕೆ ನಡೀತಾ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಕೂಡ ನಡೀತಾ ಇದೆ ಅಂತಕ್ಕಂಥದ್ದು 100% ಖಚಿತ ಇದೆ, ನಡೀತಾ ಇದೆ ಇಲ್ಲಿ ಕೂಡ. ಆದ್ರ ಇಲ್ಲಿರ್ತಕ್ಕಂಥ ನಮ್ಮ ಸಿ ಅವ್ರು ಯಾಕೆ ಮನ್ಸು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಸ್ವಲ್ಪ ಅನುಮಾನ ಇದೆ. ಇಲ್ಲ, ನಮ್ಮ ಜಿಲ್ಲೆ ಈ ನಮ್ಮ ಗಿರೀಶ್ ಬೋದಲೆ ಅವರು ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಗೆ ಬಂದಾಗ ಅವರು ಅಡ್ಮಿನಿಸ್ಟ್ರೇಟಿವ್ ಚೆನ್ನಾಗಿ ರೀತಿಯಲ್ಲಿ ನಡೆಸಬೇಕು, ಮಾಡಬೇಕೆಂಬ ಒಂದು ಕನಸಿತ್ತು ಅವರಿಗೆ. ಹೌದು. ಯಾವುದೋ ಒಬ್ಬ ಪಿ ಡಿ ಒ ಆತ್ಮಹತ್ಯೆ ಮಾಡ್ಕೊಡ್ತೀನಿ ಅಂತೇಳಿ ವಿಷಯ ಬಂದಾಗ 108 ಜನ ಅಥವಾ 185 ಜನ ಪಿ ಡಿ ಒಗಳು ಅಟ್ ಎ ಟೈಮ್ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಒಂದು ಅಂಜಿಕೆ ಹಾಕ್ಬಿಟ್ರು ಅವರಿಗೆ. ಅವತ್ತಿನಿಂದ ಅವರು ಆ ರೀತಿಯ ಕೆಲಸ ಮಾಡ್ಲಿಕ್ಕೆ ಅವರು ಕೂಡ ಒತ್ತಡ ಇದೇನೋ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಎಲ್ಲೂ ಕೂಡ ನಮ್ಮ ಗಿರೀಶ್ ಬೋದಲೆ ಅವರು ಕೂಡ ಆ ಪಂಚಾಯತಿಗೆ ಹೋಗ್ಬಿಟ್ಟು ಯಾರಿದಾರಲ್ಲಿ ಪಿ ಡಿ ಒ, ಯಾವ ಪಂಚಾಯತ್ದವರು, ಅಲ್ಲಿ ಏನೇನು ವರ್ಕ್ ನಡೀತಾ ಇದೆ ಇಲ್ಲಿವರೆಗೂ ನೋಡಿಲ್ಲ ನನಗನ್ನಿಸ್ತಾ ಇದೆ. ಇವ್ರು ಕೇವಲ ಆ ಪಂಚಾಯತ್ ಅಧಿಕಾರಿಗಳು, ಯಾವ ಪಂಚಾಯತ್ ಅಧಿಕಾರಿಗಳು ಕರೆದಾಗ ಮಾತ್ರ ಅಲ್ಲಿಗೆ ಹೋಗಿ ಆ ಪಂಚಾಯತ್ ನೋಡ್ಕೊಂಡು ಬಂದಿದ್ದಾರೆ ವಿನಃ ಇವರೇ ಖುದ್ದಾಗಿ ಹೋಗಿ ನೋಡ್ಕೊಂಡು ನನಗಂತೂ ಗಮನಕ್ಕೆ ಬಂದಿಲ್ಲ. ತಮಗೇನಾದ್ರೂ ಗಮನಕ್ಕೆ ಆ ರೀತಿ ಮಾಹಿತಿ ಇದೆನಾ? ಅಲ್ಲ, ಈ ಒಂದು ವಿಷಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಪಿ ಡಿ ಒಗಳು ಹೋಗಿ ಯಾವುದೋ ಒಬ್ಬ ಪಿ ಡಿ ಒ ಆತ್ಮಹತ್ಯೆ ಮಾಡ್ಕೋತೀನಿ ಅಂದಾಗ ಇಷ್ಟು ಜನ ಹೋಗಿ ಅವರಲ್ಲಿ ಸ್ಟ್ರೈಕ್ ಮಾಡಿ ಒತ್ತಡ ಹಾಕಿ ಈ ತರ ನೀವು ಇದು ಮಾಡಿದಾಗ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಒತ್ತಡ ಹಾಕಿದವರು. ಒತ್ತಡ ಹಾಕಿದಾಗ ನಿಮ್ ಕೆಲಸ ಏನಾಗಿರ್ತದ? ಅವ್ರು ಏನ್ ಮಾಡಿದ್ರು ಸುಮ್ಮನೆ ಕೂಡದ? ನೀವೊಬ್ಬ ಮೇಲಧಿಕಾರಿಯಾಗಿ ಅಲ್ಲ, ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಏನ್ ಕಾರಣ ಇದೆ ಅದನ್ನ ಪರಿಶೀಲನೆ ಮಾಡಿ ನಿಜವಾಗಿಯೂ ಇದೇ ಒಂದು ಕೆಲಸದ ಒತ್ತಡದಿಂದ ಅವರು ಆ ರೀತಿ ಮಾಡ್ಕೊಂಡಿದಾರ ಅಥವಾ ಬೇರೆ ಏನಾದ್ರೂ ಕಾರಣ ಇದೆನಾ ಅದನ್ನ ಕಂಡು ಹಿಡಿದು ತಾವು ಆ ಪಿ ಡಿ ಒಗಳಿಗೆ ಉತ್ತರ ಕೊಡಬಹುದಿತ್ತು. ಆದ್ರೆ ನೀವೇನೋ ಅಂಜಿ ಕೂಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟ ಕಂಡು ಬರ್ತಾ ಇದೆ. ಆಗಿದ್ದು ಹಂಗೆ ಅನಿಸ್ತಾ ಇದೆ ನಮಗೂ ಕೂಡ. ಯಾಕಂದ್ರೆ ಒಂದು ರೀತಿಯಿಂದ ಒಬ್ಬ ಪಿ ಡಿ ಒ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅನ್ನೋಕ್ಕೆ ಪ್ರಮುಖ ಕಾರಣ ಏನಾಗುತ್ತೆ, ಅವನು ಪಂಚಾಯತ್ನಲ್ಲಿ ಏನಾದರೂ ಒಂದು ತಪ್ಪು ಮಾಡಿರ್ಬೇಕು, ಅಥವಾ ನಿವೇಶನಗಳು ಹೆಚ್ಚಿಗೆ ಮಾಡಿರ್ಬೋದು, ಅಥವಾ ಕರಪ್ಷನ್ ಮಾಡ್ಕೊಂಡಿರ್ಬೇಕು, ಅಥವಾ ಈಗ ಇರ್ತಕ್ಕಂಥ 15 ಹಣಕಾಸು ಯೋಜನೆ ದುರುಪಯೋಗ ಪಡಿಸ್ಕೊಂಡಿರ್ಬೋದು. ಯಾವುದೋ ಒಂದು ಮಾಹಿತಿಯನ್ನು ಹೊರಗೆ ಬಂದಾಗ ಆ ಪಿ ಡಿ ಒಗೆ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಅಧಿಕಾರಿಗಳದಿತ್ತು. ಅವ್ರಿಗೆ ಮಾಡಿದ್ರು. ಅದಾದ್ರೂ ಕೂಡ ಅವನು ಅದನ್ನು ಬಿಟ್ಟು ಆ ಒಬ್ಬ ಪಿ ಡಿ ಒನ್ಗೋಸ್ಕರ ನಾವು ಇಡೀ 185 ಜನ ಪಿ ಡಿ ಒಗಳು ಕೂಡ ಎಟ್ ಎ ಟೈಮ್ ನಾವು ರಾಜೀನಾಮೆ ಕೊಡ್ತೀವಿ, ರಾಷ್ಟ್ರಪತಿ ಮನವಿ ಸಲ್ಲಿಸ್ತೀವಿ, ರಾಜ್ಯಪಾಲಿಗೆ ಮನವಿ ಸಲ್ಲಿಸ್ತೀವಿ ಅಂತೇಳಿ ಒಂದು ಸಂಘಟನೆ ಕಟ್ಕೊಂಡು ಪಿ ಡಿ ಒಗಳು ಈ ರೀತಿ ಅವ್ರ ಮೇಲೆ ದಬಾವ್ ತಂದ ಮೇಲೆ ನಮ್ಮ ಗಿರೀಶ್ ಬೋದಲೆ ಅವರು ಎಲ್ಲ ಒಂದು ಕೂಡ ಆ ಪಿ ಡಿ ಒಗಳಿಗೆ ಮಣದೋದ್ರ ಅಂತ ಅನಿಸ್ತಾ ಇದೆ ನಮಗೆ. ನಿಮಗೆ ಹೇಗೆ ಅನಿಸ್ತಾ ಇದಿರ್ಬೋದು? ಖಂಡಿತ ಮಣಿದಿದ್ದಾರೆ ಅಂತೇಳಿ ಅನಿಸ್ತಾ ಇದೆ. ಇದು ನಿಜನು. ತಾವು ಮಣಿಬಾರ್ದಿತ್ತು. ಅವ್ರೇನ್ ನಿಮ್ಮೆಲ್ಲ ದಬಾವ್ ಹಾಕಿದ್ದಾರೆ, ಒತ್ತಡ ಹಾಕಿದ್ದಾರೆ, ಆ ಒತ್ತಡಕ್ಕೆ ತಾವು ಮಣಿಬಾರ್ದಿತ್ತು. ಯಾಕಂತಂದ್ರೆ ನಿಮಗೆ ಆದಂತ ಒಂದು ಅಧಿಕಾರ ಇದೆ, ನಿಮ್ದೇ ಆದಂತ ಒಂದು ಸರ್ಕಾರ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ಅಧಿಕಾರದ ಒಂದು ಇದರಲ್ಲಿ ಚೌಕಟ್ಟಿನಲ್ಲಿ ಏನೆಲ್ಲ ಅವರಿಂದ ಕೆಲಸ ಮಾಡಿಸ್ಕೋಬೇಕು 100% ಮಾಡಿಸ್ಕೊಳ್ಳೇಬೇಕು. ಯಾಕಂತಂದ್ರೆ ಸರ್ಕಾರ ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣದಿಂದ ಅವ್ರಿಗೆ ಸುಮಾರು 1 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದೆ. ಅಂದಾಗ ಅವ್ರು ಏನೋ ನಿಮ್ಮ ಮೇಲೆ ದಬಾವ್ ಹಾಕಿ ಅವ್ರು ಏನು ಕೆಲಸ ಮಾಡಿದ್ರು ನಡೀತದ, ಅವ್ರು ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರು ನಡೀತದ, ಪಂಚಾಯತಿಗೆ ವಿಸಿಟ್ ಕೊಡೋದಿಲ್ಲ, ಎಲ್ಲಾ ಗ್ರಾಮ ಪಂಚಾಯತಿಗಳು ಗಬ್ಬೆ ಎದ್ದು ನಾರ್ತಾ ಇವೆ, ಚರಂಡಿಗಳು ಸ್ವಚ್ಛ ಇಲ್ಲ, ಕಂಬಗಳಿಗೆ ದೀಪಗಳಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ, JJM ಅಂತೂ ಸಂಪೂರ್ಣ ಹಳ್ಳ ಹಿಡಿದಿದೆ, ಜಲ ನಿರ್ಮಲ ಯೋಜನೆ ಹಳ್ಳ ಹಿಡಿದಿದೆ, ಇದು ಸ್ವಚ್ಛ ಭಾರತ ಅಭಿಯಾನ ಏನು ಸ್ಕೀಮ್ ಇದೆ ಅದು ಕೂಡ ಹಳ್ಳ ಹಿಡಿದಿದೆ. ಯಾವುದೇ ಗ್ರಾಮದಲ್ಲಿ ಸ್ವಚ್ಛತೆ ವಾಹನಗಳೇನಿವೆ ಅವು ಅಲ್ಲೇ ಜಂಗಾಡ್ತಾ ಇವೆ. ಆ ಡ್ರೈವರ್ಗಳಿಗೆ ಟ್ರೈನಿಂಗ್ ಕೊಟ್ರಿ, ಅಲ್ಲಿ ಸ್ವಚ್ಛತಾ ಕರ್ಮಿಗಳಿಗೆ ಟ್ರೈನಿಂಗ್ ಕೊಟ್ರಿ, ಆ ಗಾಡಿ 6-7 ಲಕ್ಷ ತಂದು ಅದು ಅಲ್ಲೇ ಜಂಗಾಡ್ತಾ ಇದೆ. ಆ ಸ್ವಚ್ಛತಾ ಕರ್ಮಿಗಳಿಗೆ ನೀವು ಸ್ಯಾಲ್ರಿ ಕೊಡ್ತಾ ಇದ್ದೀರಿ, ಏನು ಕೆಲಸ ಮಾಡ್ತಾ ಇಲ್ಲ. ಉದಾಹರಣೆಗೆ ಹೇಳ್ಬೇಕಾಯ್ತು ಅಂತಂದ್ರೆ ಬೀದರ್ ತಾಲೂಕಿನ ನಾಗೋರ ಪಂಚಾಯತಿಯಲ್ಲಿ ಈಗ ಕೂಡ 4 ಜನರಿಗೆ ಸ್ಯಾಲ್ರಿ ಹೋಗ್ತಾ ಇದೆ. ಆದ್ರೆ ಯಾವುದೇ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ. ಈಗ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಗ್ರಾಮ ಪಂಚಾಯತಿ ಖಾತೆಯನ್ನು ವಹಿಸ್ಕೊಂಡಿದ್ದಾರೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯನ್ನು ವಹಿಸ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯನ್ನ ಈಗ ಸ್ವಚ್ಛ ಮಾಡಬೇಕು, ಅವ್ರ ಕಾನ್ಸೆಪ್ಟು ಕೂಡ ಅಷ್ಟೇ. ಏನಪ್ಪಾ ಅಂದ್ರೆ ಈ ತರ ಯಾವತ್ತೂ ಹಿಂದಾಗಿತ್ತು, ಹಿಂಗಾಗಬಾರ್ದು. ನಮ್ಮ ಜಿಲ್ಲೆಯಿಂದ ಹೊಸ ಮಾದರಿ ಕೆಲಸ ಮಾಡಲಿಕ್ಕೆ ಈಶ್ವರ್ ಖಂಡ್ರೆ ಅವರು ಕೈ ಹಾಕಬೇಕು ಅಂತಕ್ಕಂಥ ಒಂದು ಆಲೋಚನೆಯಿಂದ
ಈ ಮುಂಜಾಗ್ರತೆ ನೀವು ಹೇಳಿದ್ರಲ್ಲ, JJM ಆಗಿರ್ಬೋದು ಅಥವಾ ವಾಟರ್ ಸಪ್ಲೈ ಆಗಿರ್ಬೋದು, 15 ಫೈನಾನ್ಸ್ ಆಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು, ಇವುಗಳನ್ನೆಲ್ಲ ಸ್ವಚ್ಛ ಮಾಡಲಿಕ್ಕೆ ಇಲ್ಲೇ CIV ಅವರನ್ನ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ ಇವರನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿ ತಾವು ಒಂದು ವಿಚಾರ ವ್ಯಕ್ತಪಡಿಸಿದಿರಿ. ಈಶ್ವರ್ ಖಂಡ್ರೆ ಅವರು RDPR ಮಂತ್ರಿ ಆಗಿದ್ದಾರೆ ಇವಾಗ ಹೊಸದಾಗಿ. ಇದಕ್ಕಿಂತ ಮುಂಚಿತ ಇರ್ತಕ್ಕಂಥ ಖಾತೆ ಅರಣ್ಯ ಖಾತೆ. ಅರಣ್ಯ ಖಾತೆಯಲ್ಲಿ ಇರ್ತಕ್ಕಂಥ ನಿಮ್ಮ 3 ವರ್ಷದ ಅವಧಿಯಲ್ಲಿ ಏನೆಲ್ಲ ಕೆಲಸ ಮಾಡಿದಿರಿ, ಅಧಿಕಾರಿಗಳಿಗೆ ಯಾವ ರೀತಿ ಕೆಲಸ ತಗೊಂಡಿರಿ ಅಂತಕ್ಕಂಥದ್ದು ಈಗ ಅದು ಇವರಿಗೆ ಉದಾಹರಣೆ ಆಗ್ತು. ಯಾವಾಗ ನೀವು ಅಲ್ಲಿ ನಿಮ್ಮ ಅಧಿಕಾರಿಗಳು ಅಕ್ರಮ ಭ್ರಷ್ಟಾಚಾರ ಮಾಡಿದಾಗ ನೀವು ಅವರಿಗೆ ಯಾವ ಶಿಕ್ಷೆ ಕೊಟ್ಟಿದ್ದೀರಿ? ನಿಮ್ಮ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಪ್ರಭಾವಿ ವ್ಯಕ್ತಿಗಳು ಮಾಡ್ಕೊಂಡಾಗ ನಿಮ್ಮ ಅಧೀನ ಅಧಿಕಾರಿಗಳಿಗೆ ನೀವು ಏನ್ ಮಾಡಿದ್ದೀರಿ? ಏನು ಮಾಡ್ಲಿಕ್ಕೆ ಆಗಿಲ್ಲ ಈಶ್ವರ್ ಖಂಡ್ರೆ ಅವರಿಗೆ. ಹಂಗಾಗಿ ಇಲ್ಲಿರ್ತಕ್ಕಂಥ RDPR ಅಲ್ಲಿ ಇರ್ತಕ್ಕಂಥ ಖಾತೆಯಲ್ಲಿ ಹೊಸದಾಗಿ ಬಂದಿದ್ರಿ, ಈಗ ಇಲ್ಲಿ ಅಧಿಕಾರಿಗಳು ಕೂಡ ಅನ್ಸೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲ, ಆ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳಂತಂದ್ರೆ ಏನಾದರೂ ಹೆಸರು ಹೇಳ್ಬೋದಾ? ನಾನು ಸಂದರ್ಭ ಬಂದಾಗ ನಾನು ದಾಖಲೆ ಸಹಿತ ಕೊಡ್ತೀನಿ. ಯಾವ ಸರ್ವೆಯಲ್ಲಿ ಯಾರು ಎಷ್ಟು ಎಕರೆ ಜಮೀನು ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗ ಆಗಸ್ಟ್ ಜಮೀನು ಒತ್ತುವರಿ ಮಾಡ್ಕೊಂತ ಪ್ರಭಾವಿಗಳಿಗೆ ಯಾವುದೇ ರೀತಿ ಮನ್ನಣೆ ಕೊಟ್ಟರು ಈಶ್ವರ್ ಖಂಡ್ರೆ ಅವರು, ಅದೇ ರೀತಿಯಿಂದ ಈಗಿರ್ತಕ್ಕಂಥ ಪೀಳಿಗೆ ಕೂಡ ಅದೇ ಮನ್ನಣೆ ಕೊಡ್ತಾರ ಅಂತಕ್ಕಂಥ ಅಭಿಲಾಷೆ ನಿಮ್ದ? ಹೌದು. ನೋಡಿ, ಯಾವಾಗ ಅಲ್ಲಿ ಖಡಕ್ ಆಗಿ ಅಧಿಕಾರ ಚಲಾಯಿಸ್ತಿದ್ದಾರ ಅಂದಾಗ ಇಲ್ಲಿ ಬಂದಾಗ ಈ ಅಧಿಕಾರಿಗಳು ಕೂಡ ಅನ್ಸ್ತಾ ಇದ್ದಿದ್ರು. ಅಂದ್ರೆ ಪಿಡಿಗಳು ಯಾರು ಅಂಜೋದಿಲ್ಲ ಅಂತ ಅರ್ಥ. ಇಲ್ಲ, ನಾನು ಈಗ ಅವರು ಅಲ್ಲಿದ್ದಿರ್ತಕ್ಕಂಥ ಒಂದಿದು ಈಗ ಚೇಂಜ್ ಮಾಡ್ಕೊಳ್ತಾ ಇರಬಹುದು. ಯಾಕಂತಂದ್ರೆ ಮುಂದಿನ 2 ವರ್ಷದಲ್ಲಿ ಎಲೆಕ್ಷನ್ ಬಂದು ಜನ ನನಗೆ ಓಟ್ ಹಾಕಲ್ಲ, ನಾನು ಒಳ್ಳೆ ಕೆಲಸ ಮಾಡ್ಬೋದು ಅಂತೇಳಿ ಅವ್ರ ಮನಸ್ಥಿತಿ ಬದಲಾವಣೆ ಮಾಡ್ಕೊಂಡಿರ್ಬೋದು. ಈಗ ಬಂದು ಮುಂದೆ ಸರಿಯಾಗಿ ಮಾಡ್ತಾ ಇರ್ಬೋದು ಈ ಖಾತೆಯಲ್ಲಿ. ನಾವ್ಯಾಕೆ ವಿಚಾರ ಮಾಡ್ತಾ ಇದೀವಿ ಅಂದ್ರೆ, ಈಗ ನಮ್ಮ ಪಕ್ಕ ಜಿಲ್ಲೆ ಆಗಿರ್ತಕ್ಕಂಥ ಯಾದಗಿರಿಯಲ್ಲಿ 105 ಜನಗಳ ಪಿಡಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಅಲ್ಲಿ ಇರತಕ್ಕಂಥ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಈ ವಿಷಯನ ಹೇಳ್ತಾ ಇದ್ದಾರೆ. ನಾವ್ಯಾರು ಕೇಳ್ತಾ ಇಲ್ಲ, ಅವರೇ ಹೇಳಿರೋ ಮಾತನ್ನೇ ಮನೇಲೆ ಕೂತ್ಕೊಂಡು ಬಯೋಮೆಟ್ರಿಕ್ ಮಾಡಿ ದುಡ್ಡು ಎಪ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ಮಾತು ಬಂತು. ಹಾಗಾಗಿ ಇವತ್ತು RDPR ಮಿನಿಸ್ಟರ್ ನಮ್ಮ ಜಿಲ್ಲೆಯವರು ಈಶ್ವರ್ ಖಂಡ್ರೆ ಅವರು ಒಂದು ವೇಳೆ ಆ ಯಾದಗಿರಿ ಜಿಲ್ಲೆ ಆದಂಥ ಘಟನೆನ ನಂಬಲಾಗತಕ್ಕಂಥ ತಡಲಿಕ್ಕೆ ಮುಂಜಾಗ್ರತಾ ಕ್ರಮ ವಹಿಸ್ಕೊಳ್ಬಹುದಾ? ಮಾಡಬೇಕು, ಖಂಡಿತ ಮಾಡಬೇಕು. ಮಾಡಿದಾಗ ಇಂಥ ಅಧಿಕಾರಿಗಳು ಏನು ಲಾವಿಶ್ ವಡೆ ಅವರು ಅಲ್ಲಿ ಈಗ 1-2 ವರ್ಷದ ನಂತರ ಏನು ಖಡಕ್ ಆದೇಶನ ಹೊಡೆಸ್ತಾ ಇದ್ದಾರ, ಅದೇ ರೀತಿ ನಮ್ಮ ಬೀದರಲ್ಲಿ ಸಹಾಯಕ ಆಯುಕ್ತರಿದ್ದಾಗ, ಔರಾ ತಾಲೂಕು ಮತ್ತು ಬೀದರ್ ತಾಲೂಕು 2 ತಾಲೂಕಿನ ಸಹಾಯಕ ಆಯುಕ್ತರಿದ್ದಾಗ ಇಲ್ಲಿ ನಡೀತಕ್ಕಂಥ ಅಕ್ರಮ ಮರಳುಗಾರಿಕೆ ಗಣಿಗಾರಿಕೆ ತಡಿಲಿಕ್ಕೆ ಇವರಿಂದ ಆಗಿಲ್ಲ. ಯಾರು? ಈಶ್ವರ್ ಖಂಡ್ರೆ ಲಾವಿಶ್ ವಡೆ ಅವರಿಂದ ಇಲ್ಲಿನ ಸಹಾಯಕ ಆಯುಕ್ತರಿದ್ದರು. ನಾನು ಸ್ವತಃ 4 ಸರಿ ದೂರು ಕೊಟ್ಟೇನಿ, ಇಂಥ ಸರ್ವೆಯಲ್ಲಿ ಈ ರೀತಿ ಅಕ್ರಮ ನಡೀತಾ ಇದೆ, ನೀವು ತಡೀರಿ ಅಂತೇಳಿ. ನಿಮ್ಲಿಂದ ಏನು ಮಾಡ್ಲಿಕ್ಕೆ ಆಗಿಲ್ಲ. ಸರ್ ಈಗ ಇವತ್ತೇನು ನೋಡಿ ಸರ್, ಇವತ್ತೇನು 105 ಜನರಿಗೆ ನಾನು ಮನೆಯಲ್ಲಿ ಕುಂತವ್ರು ಕಳ್ಳಾಟ ಬಯಲು ಮಾಡೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಪಂಚಾಯತ್ಗಳಿಗೆ ಹೋಗಿ ಅವ್ರ ಚಲನವಲನ ಪುಸ್ತಕ ಯಾಕೆ ಚೆಕ್ ಮಾಡಿಲ್ಲ? ನೀವು ಒಂದೇ ಪಂಚಾಯತಿಗೆ ವಿಸಿಟ್ ಕೊಡ್ತಿದ್ದೀರಿ, ಒಂದೇ PDOಗೆ ನೀವು ಆಕ್ಷನ್ ತಗೊಳ್ತಾ ಇದ್ದೀರಿ ಅಂದಾಗ ಇವತ್ತು 105 ಜನ ಯಾಕೆ ಕೆಲಸ ಮಾಡ್ತಾ ಇದ್ದಿದ್ರು? ಮೊದಲೇ ಮಾಡ್ಕೋಬೇಕು. ಹೌದು, ಮೊದಲೇ ಮಾಡ್ಬೋದಿತ್ತು. ನಿಮಗೆ ಗೊತ್ತಿದೆಯಲ್ಲ, ಆದೇಶ ಇದೆ, ಈ ರೀತಿ ಪಂಚಾಯತ್ ಅಲ್ಲಿ ಚಲನವಲನ ಅಂತಕ್ಕಂಥ ಒಂದು ಪುಸ್ತಕ ಇದೆ. ಅಧಿಕಾರಿ ತಕ್ಷಣ ಹೋಗಿ ಅದರಲ್ಲಿ ಎಂಟ್ರಿ ಮಾಡಿ ಅದರಿಂದ ಹೊರಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೌದು ಪ್ರತಿದಿನ ಮಾಡ್ಬೇಕಂತೇಳಿ ಇದೆ. ನೀವ್ ಯಾಕೆ ಅದನ್ನ ಗಮನಿಸ್ಲಿಲ್ಲ? ಇಲ್ಲಿ ಯಾರು ಮಾಡೋದು ನೋಡಿಲ್ಲ ಇಲ್ಲಿವರೆಗೂ. ಅಲ್ಲ, ಮಾಡಿಲ್ಲ ಅಂತಂದ್ರೆ ಎಲ್ಲ ಅಧಿಕಾರಿಗಳು ಅದನ್ನೇ ಮಾಡೋದು, ಎಲ್ಲ ಇಲಾಖೆಯಲ್ಲಿ ಅದನ್ನೇ ಆಗ್ತಾ ಇದೆ. ಸರ್ಕಾರದ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಯಾವುದೋ ಆದೇಶಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಇಲ್ಲ, ಈಗಲಾದರೂ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಅಧೀನದಲ್ಲಿ ಬರ್ತಕ್ಕಂಥ ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ ಯಾವ ರೀತಿಯಾಗಿ ಬಲಪಡಿಸಲಿಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ದೃಷ್ಟಿಕೋನ? ತಾವು ಒಂದ್ ವೇಳೆ ಹೇಗೆ ಇದಕ್ಕೆ ಬಲಪಡಿಸಬೇಕು? ಈಗ ಒಂದ್ ಕಡೆ ಲಾವಿಶ್ ವಡೆ ತಗೊಳ್ಳೋಣ, ಒಂದ್ ಕಡೆ ನಮ್ಮ ಜಿಲ್ಲಾ ಪಂಚಾಯತ್ ಅವರು ತಗೊಳ್ಳೋಣ. ಇಲ್ಲಿ 108 ಜನ ಅಟ್ ಎ ಟೈಮ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಅಂಜಿ ಅವ್ರು ಕೆಲಸ ಮಾಡಲಿಲ್ಲ, ಅವ್ರ ವಿರುದ್ಧ ಆಕ್ಷನ್ ತಗೊಳಕ್ ಹೋಗ್ಲಿಲ್ಲ. ಇವತ್ತಿನವರೆಗೂ ಬರೀ ಸಸ್ಪೆಂಡ್ ಮಾಡೋದು ಬಿಟ್ಟರು ಬೇರೆ ಕೆಲಸ ಯಾವುದೂ ಮಾಡಿಲ್ಲ CS ಅವ್ರು. ನೋಡಿ, ಈಗ ಅಷ್ಟು ಜನ ಇವ್ರ ಮೇಲೆ ಒತ್ತಡ ಹೇರ್ತಿಲ್ಕಿ ಇವ್ರು ಸುಮ್ಮನೆ ಕೊಡೋದು ಇವ್ರ CO ಅವ್ರದ್ದು ತಪ್ಪು. ಅವರು ಆಕ್ಚುಲಿ
ಅವ್ರ ಕೆಲಸ ಏನಿದೆ, ಸರ್ಕಾರ ಏನ್ ಕೆಲಸ ವಹಿಸ್ಕೊಟ್ಟಿದೆ ಅದು ಕೆಲಸ ಮಾಡ್ಲೇಬೇಕು. ಕೆಲಸ ಏನಾದ್ರೂ ತಪ್ಪಿ ಮಾಡದೇ ಇದ್ದಾಗ ಅವ್ರಿಗೆ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಅಥವಾ ಆಕ್ಷನ್ ತಗೊಳ್ತಕ್ಕಂಥ ಅಧಿಕಾರ ನಿಮಗೆ ಕೊಟ್ಟಿದೆ. ಅವ್ರು ಏನು ರಾಜೀನಾಮೆ ಕೊಡ್ತೀವಿ ನಾವು ಅಂದ ತಕ್ಷಣ ನೀವು ಹೆದರಿ ಸುಮ್ಮನೆ ಕೂಡೋದು ನಿಮ್ಮ ಕೆಲಸ ಅಲ್ಲ. ಅದಕ್ಕೆ ಒಂದು ಆಕ್ಷನ್ ತಗೊಳ್ಬೇಕಿತ್ತು ಅವ್ರು. ಹೌದು, ತಗೊಳ್ಳೇಬೇಕು. ಜನ ರಾಜೀನಾಮೆ ಕೊಡ್ತಿರೋ ಗೊತ್ತಿಲ್ಲ, ನೋಡ್ಬೇಕಿತ್ತು. ರಾಜೀನಾಮೆ ಅದೇ ಗಳಿಗೆಯಲ್ಲಿ ರಾಯಚೂರಲ್ಲಿ ಕೂಡ ಅದೇ ಸಮಸ್ಯೆ ಆಯ್ತು. ಅಲ್ಲಿ ಸುಮಾರು ಜನ ಅಟ್ ಎ ಟೈಮ್ ಸಸ್ಪೆಂಡ್ ಮಾಡಿಬಿಟ್ಟು ಪಿಡಿಯೋಗಳಿಗೆ. ಇಲ್ಲ, ಅಲ್ಲಿ ಒಂದು ಡಿಸೈಡ್ ಆಯ್ತು. ಆಗ್ಲಿ, ಒಳ್ಳೆ ಕೆಲಸ ಮಾಡೋರಿಗೆ ಅವ್ರ ಕೆಲಸ ಮಾಡ್ತಾರೆ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ಇದರಿಂದ ಬಚಾವ್ ಮಾಡ್ಕೋಬೇಕಂತಾರ ಅಂಥವ್ರು ಇಂಥ ಒತ್ತಡ ಹಾಕ್ತಾರೆ. ಅವ್ರು ಯೂನಿಯನ್ ಥ್ರೂ ಆಗಿ ಅವ್ರು ಒಂದು ಒಕ್ಕೂಟ ಮಾಡ್ಕೊಂಡು ಇಂಥ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ, ಹೇರ್ಬಹುದು. ಆದ್ರೆ ನಿಮ್ಮ ಕೆಲಸ ಏನಾಗಿರ್ತದ, ಒಳ್ಳೆ ಕೆಲಸ ಮಾಡೋರಿಗೆ ಮನ್ನಣೆ ಕೊಟ್ಟು ಅಂತ ಭ್ರಷ್ಟಾಚಾರ ಮಾಡೋರಿಗೆ ಏನು ನಿಮ್ಮ ಮೇಲೆ ದಬಾವ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಆಕ್ಷನ್ ತಗೊಳ್ತಕ್ಕಂಥ ಅಧಿಕಾರ ನಿಮ್ಮ ಕೈಯಲ್ಲಿದೆ, ನೀವು ಮಾಡ್ಬೋದು. ಇವರು ಪೀಡೆಗಳಿಗೆ ಒಂದ್ ವೇಳೆ ಈ ರೀತಿ ದಬಾವ್ ಹಾಕ್ಲಾರ್ದೇ ಇದ್ದಾಗ ಪೀಡೆಗಳ ಮಾತೆ ನಮ್ಮ CO ಗಿರೀಶ್ ಬದಲು ಕೇಳ್ತಾರೆ ಅಂತೇಳಿ ಸಾರ್ವಜನಿಕರು ಕೆಲವೊಂದು ಮಾತಿದೆ. ಸರಿನಾ? ಅಂದ್ರೆ ಪೀಡೆಗಳದೇ ಮಾತು ಕೇಳ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ಕೆಲ ಅಧಿಕಾರಿಗಳು. ಇದು ಸರಿನಾ? ಹೌದು, ಮಾಡ್ತಾ ಇರ್ಬೋದು. ಯಾಕಂತಂದ್ರ ಸಾರ್ವಜನಿಕರಾಗಿ ನಮಗ್ ಕೂಡ ಅದನ್ನೇ ಅನಿಸ್ತಾ ಇದೆ. ಟೋಟಲಿ ಆಗಿ ಒಬ್ಬ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಆ ಪೀಡೆಗಳನ್ನು ಯಾವ ಮಟ್ಟಕ್ಕೆ ಇಟ್ಕೊಳ್ಬೇಕು ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ವೋ, ಅಥವಾ ಆ ದಬಾವದಲ್ಲಿ ಇವರು ಮುಳುಗೋದ್ರು, ಹಾಗಾಗಿ ಅವ್ರು ಹೇಳಿದ ಮಾತು ಇವ್ರು ಕೇಳ್ತಾ ಇದ್ದಾರೆ ಅನ್ನುವಂತ ಮಾತಲ್ಲಿ ಗುಸಿ ಕೇಳ್ಬರ್ತಾರೆ. ನೋಡಿ, 15ನೇ ಹಣಕಾಸು ಯೋಜನೆ ಇದೆ. ಇದರಲ್ಲಿ ಕೋಟಿ ಭ್ರಷ್ಟಾಚಾರ ನಡೀತಾ ಇದೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ತಮಗೆ ದೂರ ಬರ್ತಾ ಇದೆ. ತಾವು ಅದನ್ನ ಪರಿಶೀಲನೆ ಮಾಡದೆ ಆ ಕೇಸ್ಗಳನ್ನ ಅಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀರಿ. ಆಮೇಲೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸಮಿತಿ ಇದೆ, ಆ ಸಮಿತಿಯಿಂದ ಆಡಿಟ್ ಮಾಡ್ಲಿಕ್ಕೆ ಕಳಿಸ್ತೀರಿ. ಆ ಆಡಿಟ್ ದಾಖಲಾತಿಗಳು ಕೂಡ ತಾವು ಪರಿಶೀಲನೆ ಮಾಡೋದಿಲ್ಲ. ಆ ಆಡಿಟ್ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು ಕೂಡ ಅವ್ರ ಕಳ್ಳಾಟಗಳನ್ನ ಬಯಲು ಮಾಡದೆ ಮುಚ್ಚಿಡ್ತಕ್ಕಂಥ ಕೆಲಸ ನಡೀತಾ ಇದೆ. ಆಡಿಟ್ ಮಾಡ್ತಕ್ಕಂಥವ್ರು ಜಿಲ್ಲಾ ಪಂಚಾಯತಿಯಿಂದ ಹೋಗ್ತಕ್ಕಂಥವ್ರು, ಅದು ನಿಮ್ ಗಮನಕ್ಕಿದೆ, ಆದ್ರೂ ಕೂಡ ಸುಮ್ಮನೆ ಕೊಡ್ತಾ ಇದ್ದೀರಿ. ಅಂದಮೇಲೆ ಯಾವ ರೀತಿ ಈಶ್ವರ್ ಖಂಡ್ರೆ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ಖಾತೆ ವಹಿಸ್ಕೊಂಡ ನಂತರ ಇವೆಲ್ಲ ಇವರ ಕಳ್ಳಾಟಗಳನ್ನ ಯಾವ ರೀತಿ ಬಯಲು ಮಾಡ್ತಾರೆ, ಇವರನ್ನ ಹತ್ತಿಕ್ತಾರೆ ಅಂತಕ್ಕಂಥದ್ದನ್ನ ಮುಂದೆ ಸಾರ್ವಜನಿಕರು ನೋಡ್ಬೇಕಾಗಿದೆ. ಒಟ್ಟಾರೆ ನೀವು ಹೇಳ್ತಕ್ಕಂಥ ಅನಿಸಿಕೆ ಏನಂದ್ರೆ, ಈ PDOಗಳು ಮಾಡ್ತಕ್ಕಂಥ ಕೆಲಸನ ಈಶ್ವರ್ ಖಂಡ್ರೆ ಅವರು ಯಾವ ರೀತಿಯಾಗಿ ಇದನ್ನ ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಾರ, ಅಥವಾ ಇವರು ಕೂಡ ಅವರನ್ನು ಮಾಡ್ತಾರ ಅಂತಕ್ಕಂಥ ಮಾತನ್ನ ನೀವು ಹೇಳ್ತಾ ಇದ್ದೀರಿ. ನಿಜಕ್ಕೂ ಒಂದ್ ವೇಳೆ ನಾವು ಸಮಯ ಸಿಕ್ಕರೆ ಈಶ್ವರ್ ಖಂಡ್ರೆ ವಿಚಾರ ಮಾಡೋಣ. ಯಾಕಂದ್ರೆ ಇದು ದೊಡ್ಡ ಖಾತೆ ನಮ್ಗೆ. ಈಗ ಪಂಚಾಯತ್ ರಾಜ್ ಇಲಾಖೆ ತಾವು ನೋಡಿರ್ಬೋದು, 2022ರಲ್ಲಿ ಬೊಮ್ಮಾಯಿ ಅವರು CM ಇದ್ದಾಗ ಇವರ ಸರ್ಕಾರಿ ನೌಕರರ ಏನ್ ರಾಜ್ಯಾಧ್ಯಕ್ಷರಿದ್ದರು ಷಡಾಕ್ಷರಿ ಅವರು, ಹೌದು, ಬೊಮ್ಮಾಯಿ ಅವ್ರ ಜೊತೆ ಕೂತ್ಕೊಂಡು ಒಂದು ಆದೇಶನ ಹೊರಡಿಸ್ತಾರೆ. ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಸಾರ್ವಜನಿಕ ಬಂದು ವಿಡಿಯೋ ಲೈವ್ ಮಾಡಕೂಡದು ಅಂತಕ್ಕಂಥ ಒಂದು ಆದೇಶನ ಹೊರಡಿಸ್ತಾರೆ. ಹೌದು, ಕೇಳಿದೀವಿ. ಇಡೀ ರಾಜ್ಯಾದ್ಯಂತ ಸಾರ್ವಜನಿಕರ ಆ ಒಂದು ಆದೇಶಕ್ಕೆ ವಿರುದ್ಧ ಮಾಡ್ಕೊಂಡಾಗ ಅವತ್ತೇ ಇಮಿಡಿಯೇಟ್ ಆಗಿ ಆ ಆದೇಶನ ಹಿಂಪಡೆಯಲಾಗ್ತದೆ. ಬೇಡ, ಆದೇಶ ಮಾಡೋದು ಬೇಡ. ಹೌದು, ಅದೇ ರೀತಿ ಈಗಿರ್ತಕ್ಕಂತಹ PDOಗಳ ಮೇಲೆ ಇಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಷಡಕ್ಷರಿ ಅವರು ಕಟಾಕ್ ಏನ್ ಅವ್ರ ಮೇಲೆ ಆಶೀರ್ವಾದ ಇಟ್ಟು ಈಶ್ವರ್ ಖಂಡ್ರೆ ಅವ್ರ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸ ಕೂಡ ಆಗಬಹುದು. ಅದಕ್ಕ ಮಣಿಬಾರ್ದು ಅಂತಕ್ಕಂಥ ನಮ್ಮ ಸಾರ್ವಜನಿಕರು ಷಡಕ್ಷರಿ ಅವರಿಗೆ ಮಣಿತಾರೆ ಅಂತಕ್ಕಂಥ ವಾದ ನಿಮ್ಗೆ. ಹೌದು, ಯಾವಾಗ ಬೀದರ್ ಜಿಲ್ಲೆಯಲ್ಲಿ ಲಾವಿಶ್ ಓಡಿ ಅವರು CO ಅವರು PDO ಅವರು ಒಂದು ಒತ್ತಡಕ್ಕೆ ಮಣಿದಾರ ಅಂದಾಗ ಅಲ್ಲಿ ಯಾಕೆ ಅವ್ರು ಒಂದು ರಾಜ್ಯಾಧ್ಯಕ್ಷ ಆಗಿ ಇಡೀ ರಾಜ್ಯದ PDOಗಳು ಅಥವಾ ಸರ್ಕಾರಿ ನೌಕರಸ್ಥರು ಒತ್ತಡ ಹಾಕಿದಾಗ, ಆ ರಾಜ್ಯಾಧ್ಯಕ್ಷ ಅವ್ರ ಮೇಲೆ ಒತ್ತಡ ಹಾಕಿದಾಗ ಯಾಕೆ ಮಣಿಬಹುದೇನೋ ಅಂತ ನನಗೆ ಅನುಮಾನ ಇದೆ. ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು. ತಾವು ಒಂದು ಖಡಕ್ ಅಧಿಕಾರಿ ಆಗಿದ್ದಾಗ ರಾಜ್ಯ ನಾನು ಏನು ಒಳ್ಳೇದು ಮಾಡ್ಬೇಕಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದಾಗ ನೀವು ಅಂತ ಅಧಿಕಾರಿಗಳಿಗೆ ತಾವು ಯಾವುದೇ ರೀತಿ ಅಂಜಲಾರದೆ ಒಳ್ಳೆ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು ನಮಗೊಂದು ಅನಿಸಿಕೆ ಇದೆ. ಈಶ್ವರ್ ಖಂಡ್ರೆ ಅವರು ಇದಕ್ಕೆಲ್ಲ ಹದ್ಬಸ್ತ್ ಮಾಡ್ತಾರೆ ಅಂತಕ್ಕಂಥ ಒಂದು ಆಲೋಚನೆ ಇದೆ. ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಜಿಲ್ಲೆಗೆ ಅಥವಾ ಇಡೀ ರಾಜ್ಯಕ್ಕೆ ಒಂದು ಪರಿಣಾಮ ಆಗ್ತಕ್ಕಂಥ ಕಾರ್ಯ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅಧಿಕಾರಿಗಳನ್ನ ತಮ್ಮ ಕೃಪಾಶೀರ್ವಾದ ಇಟ್ಕೊಳ್ಳಾರ್ದಂಗೆ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗೆ ಆಗುತ್ತೆ.
ಇಲ್ಲ ಅಂದ್ರೆ ಮತ್ತೆ ತಿರ್ಗಾ ನಾವು ಇಲ್ಲಿ ಹಂಗೆ ನಮ್ಮ ಸಿ ಅವರು ಇದ್ರು ಅಥವಾ ಈಗ ಹಿಂದಿನ ಇವ್ರೇನು ಖಂಡ್ರೆ ಅವ್ರ ಪೀರಿಯಡ್ ಅಲ್ಲಿ ಏನು ಆಗಿತ್ತು ಅವೆಲ್ಲ ಅದೇ ಮತ್ತೆ ಸಮಾನ ಹೋಗುವಂತ ಪ್ರಶ್ನೆ ಕಾಡ್ತಾ ನೋಡಿ, ಇದೆ. ಎಲ್ಲಿವರೆಗೆ ಈ ರಾಜ್ಯದಲ್ಲಿ ದೇಶದಲ್ಲಿ ಪಾರದರ್ಶಕತೆಯಿಂದ ಚುನಾವಣೆ ನಡೆಯೋದಿಲ್ವೋ ಅಲ್ಲಿವರೆಗೆ ಭ್ರಷ್ಟಾಚಾರ ನಿಲ್ಲೋದಿಲ್ಲ, ಹಳ್ಳಿಗಳು ಅಭಿವೃದ್ಧಿ ಆಗೋದಿಲ್ಲ, ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಿಲ್ಲೋದಿಲ್ಲ. ಹ್ಮ್ ಉದಾಹರಣೆಗೆ ಒಂದ MLA ಗೆದಿಬೇಕಾಯ್ತು ಅಂತಂದ್ರೆ ಎಷ್ಟು ಕೋಟಿ ಖರ್ಚು ಮಾಡ್ಬೇಕಾಗ್ತದ ಅವನು. ಅಷ್ಟು ಕೋಟಿ ಖರ್ಚು ಮಾಡಿದ್ದಾಗ ಅವನು ಇಲ್ಲಿ ತೆಗಿಬೇಕಂತಕ್ಕಂಥ ಪ್ರಯತ್ನನೇ ಮಾಡ್ತಾನೆ ವಿನಃ ಹ್ಮ್ ಪಾರದರ್ಶಕ ಡೆವಲಪ್ಮೆಂಟ್ ಎಲ್ಲಿಂದ ಮಾಡ್ಬೋದು? ಹೌದು ಅವ್ನು ಹಾಕಿರ್ತಕ್ಕಂಥ ದುಡ್ಡು ಆದ್ರೂ ತೆಗಿಬೇಕಲ್ಲ. ಹೌದು ಎಲ್ಲಿವರೆಗೆ ಪಾರದರ್ಶಕತೆಯಿಂದ ಚುನಾವಣೆ ನಡೆಯೋದಿಲ್ಲೋ ಅಲ್ಲಿವರೆಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಪಕ್ಷ ಬರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮತ್ಯಾವುದೇ ಪಕ್ಷ ಇರಲಿ, ಯಾವುದೇ ಪಕ್ಷ ಇರಲಿ, ಯಾರಿಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ನಂದು ಅಭಿಪ್ರಾಯ. ಓಕೆ. ಒಟ್ಟಾರೆಯಾಗಿ ಇವತ್ತಿನ ನಮ್ಮ ಈ ಚರ್ಚೆ ಏನಿತ್ತು ಅಂದ್ರೆ ಪಕ್ಕ ಜಿಲ್ಲೆ ಆಗಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ 105 ಜನ ಪೀಡಿಗಳ ಬಗ್ಗೆ ಸಣ್ಣ ಪುಟ್ಟ ಚರ್ಚೆ ಮಾಡಬೇಕು ಅನ್ಕೊಂಡಿದೀವಿ. ಅದರ ಜೊತೆಗೆ ನಮ್ಮ ಈ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಈ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸಂಬಂಧಪಟ್ಟಂಥ ಇನ್ನು ಪಂಚಾಯತ್ ಅಭಿವೃದ್ಧಿ ಖಾತೆಯನ್ನು ವಹಿಸ್ಕೊಂಡ ಮೇಲೆ ಒಂದಿಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥ ಆಲೋಚನೆ ನಮಗಿತ್ತು. ಆದರೆ ಯಾಕೋ ಅದನ್ನು ಎಲ್ಲಿ ಮಟ್ಟ ಬಂದು ನಿಲ್ತದೋ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಹೇಳ್ತಾ ಇದ್ದೇವೆ ಏನಂದರೆ ಅಲ್ಲಿ ಯಾದಗಿರಿ ಆಗಿರ್ತಕ್ಕಂಥ ಕೆಲಸನ ಇಲ್ಲಿ ಆಗಬಾರ್ದು ಅಂದರೆ ನಮ್ಮ ಉದ್ದೇಶ. ಈಶ್ವರ್ ಖಂಡ್ರೆ ಅವರು ಈ ಸುದ್ದಿ ನೋಡ್ತಾ ಇದ್ರು ಕೂಡ ನೋಡ್ಬೋದು. ಯಾಕಂದರೆ ಈಗಾಗಲೇ ಈ ರೀತಿಯಾಗಿ ಒಂದು ವಿಡಿಯೋಗಳ ಕಳ್ಳಾಟ ಹೇಗೆ ತಡೆ ಹಿಡಿದಿದ್ದಾರೆ ಅಲ್ಲಿ ಲವಿ ಸೋಡಿ ಅವರು, ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಕೂಡ ಅವರನ್ನು ಅದೇ ರೀತಿಯಾಗಿ ತರುವ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅನ್ನೋದೇ ನಮ್ಮ ಏಕೈಕ ಉದ್ದೇಶ ಆಗಿತ್ತು. ಒಟ್ಟಾರೆಯಾಗಿ ಏನೆಲ್ಲ ಆಗುತ್ತೆ ಎಂಬುದು ನಮ್ಮ ಮುಂದಿನ ದಿನ ಕಾದು ನೋಡೋಣ. ಅಲ್ಲಿವರೆಗೂ ನಮಸ್ತೆ ಸರ್, ಮತ್ತೆ ಸಿಗೋಣ ಸರ್. ಧನ್ಯವಾದಗಳು ನಿಮಗೆ. ತುಂಬಾ ಧನ್ಯವಾದ.